ನಮಸ್ಕಾರ ರೀ. ನಮ್ಮ ಮಂದಿಗೆಲ್ಲ ನಮಸ್ಕಾರ. ಇವತ್ತಿನ ವಿಡಿಯೋ ವಿಷಯ ಏನಪ್ಪ ಅಂತಂದ್ರೆ, ಭಾಳಷ್ಟು ದಿನ ಆಯ್ತು ರೀ ನಮ್ಮ ರೈತರಿಗೆ ಏನದ ಪ್ಲಾಟ್ ಯಾವ ರೀತಿ ಸದ್ಯಕ್ಕೆ ಪ್ರೆಸೆಂಟ್ ನಮ್ದು ಅದ ಅಂತ ಅನ್ನೋದು ತೋರಿಸಿತ್ತಿಲ್ಲ ರೀ ಒಂದು ಜರ. ಅದಕ್ಕೆ ಇವತ್ತೇನದ ಪ್ಲಾಟ್ ಯಾವ ರೀತಿ ನಮ್ಮದು ಬಂದದ, ಹೆಂಗೆ ಸೈಜ್ ಅದ ಕಾಳು, ಅಥವಾ ಇನ್ನು ಗೊಬ್ಬರದ್ದು ಹೆಂಗೆ ಮಾಡೀವಿ, ನೀರಿಂದು ನಿಯೋಜನೆ ಯಾವ ರೀತಿ ಆಗ್ಯದ. ಈಗ ಸ್ಟಾರ್ಟಿಂಗ್ ನಾವು ಹೂ ಏನು ಬಂತಲ್ರಿ, ಹೂ ಬಂದದ್ದು ಹಿಡ್ಕೊಂಡು ಇಲ್ಲಿ ತನಕ ಪ್ರೆಸೆಂಟ್ 76 ದಿನ ನಡೆದದ್ರಿ. ಯಾವ ರೀತಿ ಪ್ಲಾಟ್ ನಮ್ಮದು ಬಂದದ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಟ್ಟು ಮುಂದೆ ಪ್ಲಾಟ್ನಾಗ ತಿರುಗಾಡಿ ನೋಡ್ಕೊಂಡು ಹೋಗೋಣಂತ್ರಿ. ಒಂದು ವಿಷಯ ನಿಮಗೇನು ಹೇಳ್ಬೇಕಪ್ಪ ಅಂತಂದ್ರೆ ರೀ, ಈ ವರ್ಷ ಫಸ್ಟ್ ತಿಪ್ಪಿ ಗೊಬ್ಬರ ಒಂದು ನಮಗೆ ಹಾಕಕ್ಕೆ ಸಾಧ್ಯ ಆಗಲಿಲ್ಲ. ಐತಿ ನಮ್ಮ ಪ್ಲಾಟಿಗೆ ಎಷ್ಟು ಹಾಕಬೇಕು ತಿಪ್ಪಿ ಗೊಬ್ಬರ ಅಷ್ಟೆಲ್ಲ ಸ್ಟಾಕ್ ಇತ್ತು, ಆದ್ರೆ ನಮಗೇನದ ಇದು ಹಾಕಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ಮಳೆ ಇರೋದ್ರಿಂದ ನಮ್ಮ ಹಾಕೋ ಸ್ಟೇಜ್ ಒಳಗೆ ನಮ್ಮ ಟ್ರ್ಯಾಕ್ಟರ್ಸ್ಗಳು ಓಡಾಡಲಿಲ್ಲ ಗೊಬ್ಬರ ತಿಪ್ಪಿ ಗೊಬ್ಬರ ಹಾಕಕ್ಕೆ. ಅದು ಒಂದು ಅವಾಯ್ಡ್ ಆಗಿಬಿಡ್ತು. ಆಮೇಲೆ ನಾವು ತಿಪ್ಪಿ ಗೊಬ್ಬರ ಹಾಕಲಿಲ್ಲ, ಇನ್ನು ಯಾವ ರೀತಿ ನಾವು ಮ್ಯಾನೇಜ್ಮೆಂಟ್ ಮಾಡಬೇಕು ಹಿಂಗೆ ಪ್ಲ್ಯಾನ್ ಹಾಕ್ಕೊಂಡು ನಾವೇನು ಮಾಡಿದೀವಿ ರೀ, ನಾವು ಪ್ರತಿ ವರ್ಷ ನಮಗೆ ಗೊತ್ತಲ್ಲ ನಮ್ಮ ವೀಕ್ಷಕರಿಗೆ ಎಲ್ಲರಿಗೆ ಹೆಂಗಂತಂದ್ರೆ, ನಿಮಗೆ ನಾವು ಲಿಕ್ವಿಡ್ ಕ್ಯಾನ್ ಯೂಸ್ ಮಾಡ್ತಿದ್ವಿ. ಅದು ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯನೇ. ಆ ಲಿಕ್ವಿಡ್ ಕ್ಯಾನ್ ಜೊತೆನೇ ಈಗ ಬರೀ ಲಿಕ್ವಿಡ್ ಕ್ಯಾನ್ ಅಷ್ಟೇ ಯೂಸ್ ಮಾಡಿದ್ರೆ ಸ್ವಲ್ಪ ಏನಾದರೂ ಆಗಿತ್ತೇನೋ ಅಂಥೇಳಿ ಸ್ವಲ್ಪ ಅದಕ್ಕೆ ಯಾವ ಕಂಟೆಂಟ್ ನಮಗೆ ಬೇಕಲ್ಲ ಅದು ಏನದ ಒಂದು ಸ್ವಲ್ಪ ಐಶಲ್ ಕಡೆ ಒಂದಿಷ್ಟು ಗೊಬ್ಬರ ಹಾಕ್ಕೊಂಡೇವ್ರಿ. ಆ ನಂತರ ಏನದ ನಮ್ಮ ಪ್ಲಾಟ್ ನಾವು ಮನ್ಯಾಗ ತಯಾರು ಮಾಡೋ ಔಷಧಿಗಳು, ಅವು ಗೊಬ್ಬರ, ಆಮೇಲೆ ಮ್ಯಾಗ ಸ್ಪ್ರೇಕ್ ಇವೆಲ್ಲ ಏನದ ಒಂದು ರೀತಿ ಒಂದು ಸ್ಟೇಜ್ನಾಗ ಹೊಂಟಿತ್ತು, ಸಣ್ಣಗೆ ಹೊಂಟಿತ್ತು. ಆಮೇಲೆ ಏನದ ನಡು ಬಂದು ಏನು ಅನಿಸ್ತಾರೆ ನಮಗೆ, ಒಂದು ಸ್ವಲ್ಪ ಈ ವರ್ಷ ತಿಪ್ಪಿ ಗೊಬ್ಬರ ಒಂದು ಅವಾಯ್ಡ್ ಮಾಡೀವಿ. ಇದ್ರ ಜೊತೆ ಈ ವರ್ಷ ನಾವು ಸ್ವಲ್ಪ ಗೊಬ್ಬರ ಏನಾರ ಕಟ್ಟಬೇಕು ಅಂತ. ನನ್ನ ಗೊಬ್ಬರ ಅಂದ್ರೆ ಪೂರಾ ಅದು ಅಲ್ರಿ, ಇದು ಬೇವಿನ ಹಿಂಡಿ ಇದು ಅದಾವಲ್ರಿ, ಯಾವುದ್ರಿ ಹುಲ್ಗುರಿ ಸೈಡ್ ಇರ್ತಾವಲ್ರಿ, ಪ್ರತಿ ವರ್ಷ ಏನು ಕಟ್ತಿರಲ್ಲ ಹತ್ತಿ ಕಾಳು ಹಿಂಡಿ, ಇವತ್ತರ ಬಗ್ಗೆ ಒಂದು ಸ್ವಲ್ಪ ನಾವೇನಾದರೂ ಕಟ್ಟಬೇಕು ಈ ಸಲ ಅಂತಂದು. ಯಾಕಂದ್ರೆ ಆಲ್ರೆಡಿ ನಾವು ಬ್ಯಾಕ್ಟೀರಿಯಾ ಏನು ಕೊಡಬೇಕು ಅದು ಕೊಡ್ತೀವಿ, ಅದ್ರ ಜೊತೆಯಾಗಿ ಇದು ಒಂದು ಸ್ವಲ್ಪ ಕೊಡೋನಿ ಅಂತ ಪ್ಲ್ಯಾನ್ ಹಾಕ್ಕೊಂಡು ಕೊಟ್ಟಿವಿ ರೀ. ಈಗ ಇಷ್ಟೆಲ್ಲ ನಾವು ನಡುವೆ ಮಾಡ್ತಾ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋತ ಬಂದೀವ್ರಿ ಇಲ್ಲಿ ತನಕ. ಆಮೇಲೆ ನಿಮ್ಗೆ ಇನ್ನೂ ಒಂದು ವಿಷಯ ಹೇಳ್ತೀನಿ ರೀ, ಇದು ನಾ ಏನು ಪ್ಲ್ಯಾನ್ ಹಾಕ್ಕೊಂಡು ಬಂದಿನಲ್ರಿ, ನೀರಿಂದು ಮ್ಯಾನೇಜ್ಮೆಂಟ್ ಆಗಲಿ, ಔಷಧ ಸ್ಟೇಜ್ ಮ್ಯಾನೇಜ್ಮೆಂಟ್ ಆಗಲಿ, ಯಾವ ದಿನಕ್ಕೆ ಯಾವ ಕಂಟೆಂಟ್ ಔಷಧ ನಾವು ಕೊಟ್ಟರೆ ಪ್ಲಾಟ್ ಒಳಗೆ 100ಕ್ಕೆ ಅವ್ರ ಔಷಧ ಏನು ಹೇಳಿರ್ತಾರೆ 100 ರಿಸಲ್ಟ್ ಕೊಡ್ತದ ಅಂತ ಹೇಳ್ತಾರೆ. ಬಟ್ ನಮ್ದು ಯಾವುದೇ ಒಂದು ಪ್ಲಾಟ್ ಇರಲ್ರಿ, ಆ ಪ್ಲಾಟ್ ಔಷಧ ಸ್ಟೇಜ್ ಬಂದಿರ್ಬೇಕದು ಕಂಟೆಂಟ್, ಅದು ಯಾವ್ದು ಕಂಟೆಂಟ್ ಇರ್ತದಲ್ಲ ಆ ಕಂಟೆಂಟಿಗೆ ನಮ್ಮ ಪ್ಲಾಟ್ ಸ್ಟೇಜ್ ಇರಬೇಕು. ಆಮೇಲೆ ಏನದ ಅದು ದಿನಾನೂ ಅಲ್ಲಿಗೆ ಬಂದಿರಬೇಕು. ಆಮೇಲೆ ಆ ಔಷಧ ಹೊಡೆಯೋ ಮುಂದೆ ಅದಕ್ಕೆ ಹೊಂದಾಣಿಕೆ ಆಗುವಂಗಿತ್ತಂದರೆ 100ಕ್ಕೆ ನಮ್ಮದು 70ರಿಂದ 80% ರಿಸಲ್ಟ್ ಬರ್ತದೆ. 100% ನಾವು ನೋಡಿಲ್ಲ, ಬಟ್ ಅದು ಐತಿ ಬರ್ತದೆ ಅಂತ ಹೇಳ್ತಾರೆ. 100% ರಿಸಲ್ಟ್ ನಾವು ನೋಡಿಲ್ಲ ಯಾವ ಥರದ್ದು, ಕೆಲವೊಂದು ಥರದ್ದು ಹಂಗೆ ಮಾಡ್ಕೋತೇನು ಬಂದೇವಲ್ರಿ. ನಮ್ದೊಂದು ರೇಂಜ್ ಒಳಗೆ ಯಾವುದೂ ರೋಗಗಳು ಕಾಡಲಿಲ್ಲ. ಬುರಿ, ದವಣಿ, ಕರ್ಪ, ಆಮೇಲೆ ಇನ್ನಿತರ ಏನು ಬರ್ತಾವಲ್ರಿ, ಅವು ಯಾವ ಅಷ್ಟೊಂದು ನಮಗೆ ಟಾರ್ಚರ್ ಮಾಡಲಿಲ್ಲ. ಒಂದು ರೇಂಜ್ ಒಳಗೆ ನಾವು ಬಂದೀವ್ರಿ ಇಲ್ಲಿ ತನಕ 76 ದಿನ ತನಕ. ಆಮೇಲೆ ನಿಮಗೆ ಸ್ಟಾರ್ಟಿಂಗ್ ಇನ್ನೂ ಒಂದು ವಿಷಯ ಹೇಳ್ತೀನಿ ರೀ, 14, 15, 16ನೇ ದಿನಕ್ಕೆ ಅಥವಾ ಯಾವ ರೀತಿ ನಮಗೆ ಪ್ಲಾಟ್ ಮೆತ್ತಗೆ ಈಗ ಹಿಂಗೆ ತಪ್ಪಲು ಹಿಡನ್ ಹಿಂಗೆ ಆಗ್ತದಲ್ರಿ, ಅವಾಗ ಹೆಂಗೆ ಆಗ್ತಿತ್ತಲ್ಲ ಈ ದಿನ ಆದರೂ ನಮ್ಮ ಪ್ಲಾಟ್ ಒಳಗೆ ತಪ್ಪಲ ಹಾಗೆ ಅದ. ಆಮೇಲೆ ಗೊನಿ ಸ್ವಲ್ಪ ಎತ್ತನ ಲಟ್ಟತ್ ಮುರಿತಾವೆ. ನಮ್ಮ ಪ್ಲಾಟ್ನಾಗ ಆ ರೀತಿ ಮುರಿದಿಲ್ಲ. ಪ್ಲಾಟ್ನಾಗ ಪೂರ ಹಿಂಗೆ ಉಲ್ಟಾ ಮಾಡಿ ಸೀದಾ ಮಾಡ್ತಿದ್ವಿ, ಹೆಂಗೆ ಇರ್ತಿತ್ತು ಹಂಗೆ ಬೀಳ್ತಿತ್ತು. ಇದು ಒಂದು ನಮಗೆ ಭಾಳ ಅನುಕೂಲ ಆಗ್ಯದ. ಯಾಕೆ ಅನುಕೂಲ ಆಗ್ಯದ ಅಂತ ಹೇಳ್ತೀನಿ ಕೇಳ್ರಿ. ಪ್ರತಿಯೊಂದು ಔಷಧ ಇದಕ್ಕೆ ಹಿಂಗೆ ಆಗ್ಯದ, ಇದು ಒಂದು ಸ್ಪ್ರೇ ತೊಗೋಬೇಕಂದ್ರೆ ಅದು ರಿಸಲ್ಟ್ ಆಗ್ಯದೆ, ಆಲಾರ್ದೆ ಉಳ್ಕೊಂಡಿಲ್ಲ. ಮತ್ತು ಕಟ್ರ ಆಗಿಲ್ಲ ಪ್ಲಾಟ್. ಆಮೇಲೆ ಗೊನಿ ಸೈಜ್ ಆಗ್ಯದ, ಹೋದ ವರ್ಷಕ್ಕಿಂತ ಒಂದು 2 ಹೆಜ್ಜೆ ಮುಂದೆ ಅದ ಅಂತ ನಮಗೆ ಅನ್ನಿಸ್ತದ. ಇನ್ನು ನಮ್ಮ ಮನುಕ್ಕೆ ತೆಗೆದಾಗೆ ಗೊತ್ತಾಗುತ್ತದು ಎಷ್ಟು ಟನ್ ಆಗ್ಯದ ಏನಾಗ್ಯದ ಅಂತ ಅನ್ನೋದು.
ಈಗೇನಂದ್ರೆ ಸ್ವಲ್ಪ ಇದು ಒಂದು ನಮ್ಮದು ಒಂದು ಸಣ್ಣ ಪ್ಲ್ಯಾನ್ ಹಾಕ್ಕೊಂಡು ಈ ರೀತಿ ಮಾಡಿದ್ವಿ. ಇನ್ನೂ ಭಾಳ ಅದ, ಯಾಕಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗೋಣಂತ, ಪ್ಲಾಟ್ ನೋಡೋಕೆ ಹೋಗೋಣಂತ್ರಿ. ಈಗ ನೋಡ್ರಿ ಒಂದೊಂದು ಗೊನೆ ಯಾವ ರೀತಿ ಅದ, ಹೋದ ವರ್ಷಿಗೆ ಈ ವರ್ಷಿಗೆ ಭಾಳ ಡಿಫ್ರೆನ್ಸ್ ಆಗ್ಯದ. ಡಿಫ್ರೆನ್ಸ್ ಅಂದ್ರೇನು, ಹೋದ ವರ್ಷ 2 ಗೊನೆ, ಈ ವರ್ಷಿನ ಒಂದೇ ಗೊನೆ ಅದ ಸೈಜಿಗೆ. ಆಮೇಲೆ ಕಾಳು ಸೈಜ್ ಈ ಸರಿ ನಾವು ಏನೂ ಮಾಡಿಲ್ಲ ಅಂದರೂ ಹೊಸದೇನು ವಿಶೇಷವಾಗಿ ಮಾಡ್ಕೊಂಡಿಲ್ಲ. ಬಟ್ ನಾವು ಜಾಸ್ತಿ ಸಾರಿ ಟೈಕೋ ಸೋಡೋ ಬೆಸ್ಲೈಸ್ಗಳನ್ನು ಯೂಸ್ ಮಾಡ್ಕೊಂಡಿವಿ, ಬ್ಯಾಕ್ಟೀರಿಯಾಗಳು ಜಾಸ್ತಿ ಯೂಸ್ ಮಾಡ್ಕೊಂಡಿವಿ. ಇಲ್ಲ, ಅದ್ರ ಮಹತ್ವನೇ ಬೇರೆ ಅದ. ಇನ್ನೂ ಅದ್ರ ಬಗ್ಗೆ ಕಂಪ್ಲೀಟಾಗಿ ಹೋದ ವರ್ಷ ಜಸ್ಟ್ ಸ್ಟಾರ್ಟ್ ಮಾಡಿದ್ವಿ, ನಮ್ಮ ಗಿಡ ಹೊಂದಾಣಿಕೆ ಆಗೈತಿಲ್ಲ. ಈ ವರ್ಷ ಫುಲ್ ಹೊಂದಾಣಿಕೆ ಐತಿ. ಈಗ ನಾವು ಯಾವುದೇ ಒಂದು ಔಷಧ ಸ್ಪ್ರೇ ತೊಗೊಂಡು ನೋಡ, ಇದು ಈಗ ಆ್ಯಕ್ಚುಲಿ ಇದು ಗೊನೆ ಹಿಂಗೆ ಮಣಿಬಾರ್ದು, ನೋಡಿವಲ್ಲ ನಾವು ಎಷ್ಟು ಪ್ಲಾಟ್ ನೋಡಿವಲ್ಲ, ಆಮೇಲೆ ನೋಡಲ್ಲ ಇದು ನೋಡಿ. ಆಮೇಲೆ ಇನ್ನೊಂದು, ಈಗೇನು ಪ್ಲಾಟ್ ಅದಲ್ಲ, ಸ್ಟಾರ್ಟಿಂಗ್ ಏನು ಇರ್ತದಲ್ಲ ಮೆತ್ತಗೆ, ಈಗ ಹೇಳ್ಬೇಕಂತಂದ್ರೆ 20ನೇ ದಿನ ಹಿಡೀನಿ ಒಂದು ರೇಂಜ್. 15ನೇ ದಿವಸ ಹಿಡ್ಕೊಂಡೆ. ಹಾಂ, 15ನೇ ದಿವಸ ಹಿಡಿ. ಆದ್ರೆ ಅಲ್ಲಿ ಏನು ಇರ್ತದಲ್ಲ ತಪ್ಪಲ, ಅದು ಹಸಿರು ಬಿರ್ಸಾಗಲ್ಲಕ್ಕೆ, ಆದ್ರೆ ಹೆಂಗೆ ಮೆತ್ತಗೆ ಉಳ್ಕೊಂಡಿರ್ತದಲ್ಲ ಅದೇ ರೀತಿ ಉಳ್ಕೋಬೇಕು ಪ್ಲಾಟ್. ಅದು ಆ ರೀತಿ ಪ್ಲ್ಯಾನ್ ಹಾಕಬೇಕು. ನಾವು ಹರಿನೀರು ಒಂದು ಕೊಟ್ಟಿವಿ, 2 ಹರಿನೀರು ಕೊಟ್ಟಿವಿ. ಇನ್ನೇನು ಬೇಕಂದ್ರೆ ಕೊಡೋದು, ಇಲ್ಲ ಅಂದ್ರೆ ಇಲ್ಲ. ವಿಶೇಷವಾಗಿ ಬೇಕಾಗಂಗಿಲ್ಲ, ತನ್ಸಾಗಿರ್ತದೆ. ಇಲ್ಲ ಸಾಕು, ಮುಂದೆ ಜಾಸ್ತಿ ಕೊಟ್ರೆ ಮತ್ತೆ ಅದೇನೋ ಅತಿ ಆದರೂ ಅಮೃತ ಕೂಡ ವಿಷ ಅಂತಾರಲ್ಲ, ಅದು ಜಾಸ್ತಿನೂ ಕೊಡಕ್ಕೆ ಬರೋಂಗಿಲ್ಲ. ಜಾಸ್ತಿ ಆಯ್ತು ಮತ್ತೊಂದು ಏನಾಗಲ್ಲ, ಶುಗರ್ಗೆ ಇಲ್ಲ. ಅದರ ಸ್ಟೇಜ್ ಮ್ಯಾಗ ಅದು ಕೊಡೋನಲ್ಲ ಕರೆಕ್ಟಾಗಿ, ಯಾಕೆ ಹೆಚ್ಚಿಗೆ ಯಾಕೆ ಮಾಡೋಣ. ಆ ಟೈಮ್ದಾಗ ಇವೆಲ್ಲ ಬಿಡಿಸ್ಬೇಕಾಗ್ಯದ, ಅದು ಅವಾಗ ಬಿಡಿಸ್ಬೇಕು. ಇಲ್ಲ ಈಗಾದ್ರೂ ಬಿಡಿಸ್ಬೇಕು. ಅವು ಸ್ವಲ್ಪ ನಾವು ಅವಾಗ ಫ್ರೆಶ್ ಸಾರಿಟ್ಟು ಇದು ಹೊಡೆದಿರ್ತೀವಲ್ಲ, ಔಷಧ ಹೊಡೆದಿರ್ತೀವಿ, ಗೊನೆ ಹೋಗಿ ಮೇಲೆ ಸಿಗ್ಬಿಟ್ಟಿರ್ತದೆ. ಯಾಕಂದ್ರೆ ಬಿಡಿಸ್ಬೇಕಿಲ್ಲ ಅಂದ್ರೆ ಕಾಯಿ ಕಟ್ ಮಾಡೋಕ್ಕಂದ್ರೆ ಪ್ರಾಬ್ಲಮ್ ಆಗುತ್ತೆ, ಹಾಳಾಗಿಬಿಡ್ತು. ನೋಡ್ರಲ್ಲ ಯಾವ ರೀತಿ ಕಾಣಿಸ್ತದೆ ಎಲ್ಲ ಗೊನೆ. 3-4 ವರ್ಷ ಐತ್ರಿ ನಮ್ಮ ವಿಡಿಯೋಗಳು ನೀವು ಎಲ್ಲರೂ ನೋಡಿದ್ರಿ ಅಂದ್ರೆ, ಈ ವರ್ಷಿನ ಪ್ಲಾಟ್ ನಮ್ದು ಹೆಂಗೆ ಅದ ಅನ್ನೋದು ನಿಮಗೆ ಗೊತ್ತಾಗ್ಬಿಡ್ತದೆ. ಹೋದ ವರ್ಷ 8.5 ಟನ್ ಆಗಿತ್ತಿಲ್ಲ ಈ ಪ್ಲಾಟ್. ಹೋದ ವರ್ಷ 8.5 ಟನ್. ಈ ಸಾರಿನೂ ಅಷ್ಟೇ ಆಗಬಹುದು ಅಂತ ನಮ್ಮ ಅನಿಸಿಕೆ ಅದ ರೀ. ಮತ್ತು ಏನು ಮಾಡ್ತದ ಗೊತ್ತಿಲ್ಲ. ಇಲ್ಲೇನು ನೋಡಕತ್ತೀವಲ್ಲ ಈ ಸದ್ದ, ಈ ದಂಡಿಗೆ ಏನು ಅದಲ್ಲ ಫಸ್ಟ್ ಗಿಡ ಲಾಸ್ಟ್ ಗಿಡದ ತನೂ ಒಂದೇ ರೀತಿ ಅದ, ಒಂದೇ ಅಳತಿ. ನಾವೇನು ಯಾವ್ದು ಹೆಚ್ಚಿಲ್ಲ ಕಮ್ಮಿ ಇಲ್ಲ. ಮಾಡ್ಕೊಂಡ್ವಿ. ಕಡ್ಡಿಗೆ 3 ಗೊನೆ ಇಟ್ಟು ತೆಗೀರಿ ಅಂತ ನಾವು ಹೇಳಿದ್ವಿ. ಒಳಗೊಬ್ಬೊಬ್ರು ಹೆಣ್ಮಕ್ಳು ಏನು ಮಾಡಿಬಿಟ್ರ ಲೇಬರು, ಅವ್ರಿಗೆ ಗೊನೆ ಸಂಖ್ಯೆ ಮುರಿಯೋದು ಆಲರ್ ಬಿಟ್ಟಾಕ 3 ಇಟ್ಟಾರೆ. ನಮ್ಮಲ್ಲಿ ಬರೋರೇ ಅವರೇ ಬರ್ತಾರೆ ಹೆಣ್ಮಕ್ಳು. ಮುರಿ ಅಂದವ್ರು ಮುರಿಯಲ್ಲ, ಆ ಮುರಿಬೇಡ ಅಂದವ್ರಲ್ಲಿ ಸಿಕ್ಕಂಗೆ ಮುರಿದು ಹೋಗಿ ಬಂದಿರ್ತಾರೆ. ಭಾಳ ನಾವು ವಾಸ್ತಾಗ ಸಂಬಂಧ ಎಲ್ಲ ತೆಗೆದು ಬಿಟ್ರು ಅಂತ ಹಿಂಗತ್ತಾರೆ. ನಾವು ಮುರಿ ಅಂದ್ರೆ ಅವ್ರು ಮುರಿ ಆಗ್ತಾರೆ, ಹಿಂಗೆ ಆಗ್ಬಿಡ್ತೈತಿ. ಆಮೇಲೆ ಇನ್ನೊಂದು, ನಾವು ಗೊನೆ ಸಂಖ್ಯೆ ಮುರ್ಲಿಕ್ಕೆ ಒಂದು ಕಾರಣ ಇದೆ. ಹೌದು. ಯಾಕೆ ಕಾರಣ ಯಾಕಂದ್ರೆ ಈ ವರ್ಷ ಸಂಖ್ಯೆ ಜಾಸ್ತಿ ಕೈಕೊಂಡೇವು ಅಂದ್ರೆ ಮುಂದಿನ ವರ್ಷ ಸ್ವಲ್ಪ ಸಂಖ್ಯೆ ಕಡಿಮೆ ಬರ್ತದೆ. ನೋಡಿ ಸ್ವಲ್ಪ ಟ್ರ್ಯಾಕ್ಟರ್ ಬಡ್ದಾಡಿ ಹಂಗೆ. ಹೌದು, ಅವೆಲ್ಲ ಎತ್ತಿ ಕಟ್ಕೊಂಡ್ಬಿಟ್ಟು ಜಲ್ದಿ ಕಟ್ಬೇಕಾಗಿತ್ತು. ಇದೆಲ್ಲ ಹಾಳಾಗಿ ಅದು ಸೈಜ್ ಆಗಕ್ಕೂ ಇದು ಮಾಡ್ತೈತೆ, ಅದು ಹೋಗ್ಬಿಡ್ತದೆ. ಏನು ಕೆಲಸ ನಾವು ಹೊಡೆದಂಥ ಔಷಧ ನಮ್ಮ ಗಿಡ ಕೆಲಸ ಮಾಡ್ತಾ ಇರ್ಬೇಕು. ಹಿಂಗೆ ಉಳಿಬೇಕಿದು, ಇಲ್ಲಿ ಉಳಿದೈತಲ್ಲ ಆ್ಯಸ್ ಇಟ್ ಈಸ್ ಹಿಂಗೆ ಉಳಿಬೇಕು. ನಮ್ಮಲ್ಲಿ ಎಲ್ಲಿ ಬುರಿ ಕಾಣಿಸಿಲ್ಲ ಹೇಳ. ಇಲ್ಲ, ಹೊಟ್ಟೆ ಬುರಿ ಎಲ್ಲಿ ಅಂದ್ರೆ ನಾವು ಈ ವರ್ಷ ಬುರಿ ಸಲುವಾಗಿ ಮಾಡ್ಕೊಂಡ ಕೆಲಸ ಪರ್ಫೆಕ್ಟ್ ಅನ್ನಂಗೆ ಐತೆ. ಬಾರಿ ಇಲ್ಲಿ ಒಂದು ಎಡ್ಡೆ ಹೊಡೆದೀವಿ ನಾವು. ಆಮೇಲೆ ನಮ್ಮ ಚಾರ್ಟ್ ಪ್ರಕಾರ ನಾವು ಹೋಗಿವಿ. ಜಾಸ್ತಿ ಎಲ್ಲಿ ಎಕ್ಸ್ಟ್ರಾ ಕೈ ಎಲ್ಲಿ ಹೊಡಿದೀವಿ ನಾವು. ಬುರಿಗೂ ಹೊಡಿಲಿಲ್ಲ, ದವಣಿಗೂ ಹೊಡಿಲಿಲ್ಲ. ಆಮೇಲೆ ದವಣಿಗೆ ತೀರಾ ಔಷಧ ಹುಡ್ಕೊಂಡಿವಿ. ಹೌದು. ಸ್ವಲ್ಪ ಮ್ಯಾಲೆ ಎತ್ತೀನಿ ನೋಡ್ರಿ, ಒಂದೇ ರೀತಿ ಕಾಣಿಸ್ತದೆ. ನಮ್ಮ
ಪ್ಲಾಟ್ ಏನೈತಿ ಆ ದಂಡೆಗೆ ಏನು ದಂಡೆ ಅದು ಗೈಗೆ ಏನು ಗೊನೆ ಅದಾವಲ್ಲ ಲಾಸ್ಟಿನ ತನೂ ಅದೇ ರೇಂಜ್ ಒಳಗೆ ಅದಾವ. ಹೆಚ್ಚು ಇಲ್ಲ ಕಡಿಮೆ ಇಲ್ಲ, ಸಂಖ್ಯೆ ಲಿಮಿಟ್ ಅದಾವೆ. ಲಿಮಿಟ್ ಹೆಂಗೆ ಅದಾವತ್ತಂದ್ರೆ ನಾವು ಮುರಿದು ಲೆವೆಲ್ ಮಾಡ್ಕೊಂಡಿರ್ತೀವಿ. ಯಾಕಂದ್ರೆ ಪ್ರತಿ ವರ್ಷವೂ ನಮಗೆ ಟನ್ನೇಜ್ ಬೇಕಲ್ಲ. ಈ ವರ್ಷ ಸಿಕ್ಕಾಪಡಿತೇವೆ, ಮುಂದಿನ ವರ್ಷ 2-3 ಟನ್ ಬೆಳ್ಕೊತ ಕೂತ್ರೆ ಕೆಲಸ ಆಗಂಗಿಲ್ಲ. ಮುಮ್ಮಿ ಆಗೋ ಲಕ್ಷಣ ಅಂತೂ ಎಲ್ಲೇ ಅನ್ಸೋಲಾಗ್ಯದ. ಇಲ್ಲ ಅವ್ರ ಕೆಲಸ ಹೇಳಕ್ಕಾಗಂಗಿಲ್ಲ. ಅವ್ರ ಕೆಲಸ ನಾವು ಮಾಡಬೇಕದ, ಮಾಡಬೇಕು. ಇದಕ್ಕೊಂದು ಸ್ವಲ್ಪ ಹೇಳಕ್ಕಾಗಲ್ಲ ನೋಡಿ. ಆದ್ರೆ ಆಗ್ಬೋದು, ಅಲಕ್ಕಿಲ್ಲ. ಮತ್ತು ಇದಂತೂ ಆಗಂಗಿಲ್ಲ. ನೋಡ್ಕೊಂತ ಅಲ್ಲಿ ಇದ್ರ ಪ್ಲಾಟಿಗೆ ಹೋಗಂಬ, ಹೊಸ ಪ್ಲಾಟಿಗೆ. ಇದು ಹಳಿ ಪ್ಲಾಟಿಗೆ ನಾವು ಬಿಟ್ಟು ಸೈಜ್ ಆಗ್ತದೆ ಈ ವರ್ಷ ಅಂತ ಅನ್ಕೊಂಡಿರ್ತಿಲ್ಲ. ಇಲ್ಲಿ ಮಾತ್ರ ಭಾಳ ಸಣ್ಣ ಇರ್ತಿತ್ತು, ಜೀರಿಗೆ ಕಾಳು ಇದ್ದಂಗೆ ನಮಗೆ. ಅದಕ್ಕೆ ಸರಿ ಇಟ್ಕೊಂಡು ಹೊಸ ಪ್ಲ್ಯಾನ್ ಮಾಡಿದ್ವಿ ನಾವು. ಇದು ಬರೋಬ್ಬರಿ ಗದ್ದೆಗೈತೇನ ಎಲ್ಲರೂ ಅಲ್ಲ, ಇದು ಕರೆಕ್ಟ್ ಐತಿ. ಇದು ಕರೆಕ್ಟ್ ಮಾಡಬೇಕು. ಪ್ರತಿ ವರ್ಷ ಏನು ಮಾಡ್ತಿದ್ವಿ ನಾವು, ಪೈಪ್ ಹಾಕ್ತಿದ್ವಿ. ಇಲ್ಲಿ ತೇವಾಂಶ ಕಡಿಮೆ, ನೆಲ ಕೊಯ್ತಿತ್ತಿರಲಿಲ್ಲ. ಹಂಗಾಗಿ ಪ್ಲಾಟಿನ ಇಲ್ಲ ಒಂಥರ ಇದನ್ನೇ ಆಗ್ತೈತಿ. ಸರಿ ಒಂದು ಕವಲಿ ಮಾಡಿ ನೀರು ಹೊರಗೆ ತೊಗೊಂಡಿವಲ್ಲ, ಯಾಕಂದ್ರೆ ಇದು ಹೈಟ್ ಜಾಗ ಅದ. ಹೌದು, ಅದ್ರಾಗ ಈ ಕಡೆ ಹೊರಗೆ ನೀರು ಬರಂಗಿಲ್ಲ. ನೀರು ಇರಂಗಿಲ್ಲ, ಈ ಸೈಡ್ ನೀರು ಇರಂಗಿಲ್ಲ. ಹಂಗಾಗಿ ಅದಕ್ಕೆ ಇದು ಕಮ್ಮಿ ಬೀಳುತ್ತೆ. ಅಲ್ಲಿ ಒಂದು ಗಿಡ ನೋಡ್ರಿ, ಆ ದಂಡಿಗೂ ವಿಡಿಯೋ ಮಾಡಿದ್ವಿ, ಈ ದಂಡಿಗೂ ವಿಡಿಯೋ ಮಾಡತ್ತೀನಿ. ಸೇಮ್ ಅದು ಯಾವ ಗಿಡಕ್ಕೂ ಕಮ್ಮಿ ಇಲ್ಲ, ಯಾವ ಗಿಡಕ್ಕೂ ಸೈಜ್ ಕಮ್ಮಿ ಇಲ್ಲ, ಎಕ್ಸಾಕ್ಟ್ ಸೈಜ್ ಅದ. ಏನಿಲ್ಲ, ಪ್ಲಾಟಿಗೆ 8.5 ಟನ್ ಆಗಿತ್ತು. ಈ ವರ್ಷ ಅಷ್ಟು ಆಗ್ತದೋ ಜಾಸ್ತಿ ಆಗ್ತದ ಗೊತ್ತಿಲ್ಲ. 8.5 ಟನ್ ಒಳಗಂತೂ ಆಗಂಗಿಲ್ಲ. ನಾನು ಲಾಸ್ಟ್ ನಾ ಎಲ್ಲ ವಿಷಯನೂ ನಿಮ್ಮ ಮುಂದೆ ಹೇಳ್ಕೊತ ಇರ್ತೀನಿ, ಪ್ರತಿಯೊಂದು ಹೇಳ್ತೀನಿ ರೀ. ಈಗ ಸದ್ಯಕ್ಕೆ ಅದು ನಮ್ಮ ಹಳೆ ಪ್ಲಾಟಿಗೆ ಹೋಗಂಬರ್ರಿ. ಅದು ಇದಕ್ಕೆ ಸಂಖ್ಯೆ ಜಾಸ್ತಿ ಅದ ರೀ, ಭಾಳ ಅದ ಅದಕ್ಕೆ ಸಂಖ್ಯೆ. ಇದು ನಮ್ಮ ಫಸ್ಟ್ ದಂಡಿ ಗಿಡ ರೀ, ಇದು ಹಳಿ ಪ್ಲಾಟಿಂದು. ಎತ್ತದು ನೋಡೋಣ, ಭಾಳ ಸುಮ್ಮನೆ ಮುರಿದಿತ್ತು ಕಡ್ರಿ ಅವನು. ಇದು ಐತಾತ ನೋಡ್ದೇವಲ್ರಿ ನಮ್ಮ ಹೊಸ ಪ್ಲಾಟ್, ಅದಕ್ಕಿಂತಲೂ ಸಂಖ್ಯೆ ಭಾಳ ಅದ್ರಿ. ಆಮೇಲೆ ಇದೂ ಎಲ್ಲ ಪ್ರತಿ ವರ್ಷ ಏನಾಗ್ತೈತಿ, ಈ ಪ್ಲಾಟ ಈ ಸೈಡ್ ಐತಲ್ಲ, ಇಲ್ಲೊಂದು 70-80 ಗಿಡಕ್ಕೆ ಸಂಖ್ಯೆ ಕಡಿಮೆ ಇರ್ತೈತಿ. 70-80 ಗಿಡಕ್ಕೆ ಭಾಳ ಆದ್ರೆ ಒಂದು 10-15 ಟ್ರೇ, 20 ಟ್ರೇ ಅಥವಾ 7-8 ಟ್ರೇ ಅಟ್ಟೆ ಮಾಲ್ ಹೊಡ್ತಿತ್ತು. ಅಲ್ಲೇ ಒಂದು ಗಿಡಕ್ಕೆ 2-3 ಟ್ರೇ ಹೊಂಡುವಟ್ಟು ಮಾಲ್, ಅಂದ್ರೆ 40-50 kg ಹೊಂಡುವಟ್ಟು ಈ ಸಾರಿ ಗುಣಿ ಅದ. ಬಟ್ ಇಟ್ಟತನ ನೋಡ್ದೇವಲ್ರಿ ಹೊಸ ಪ್ಲಾಟ್, ಅದು ಸ್ವಲ್ಪ ಕಾಳು ಸೈಜ್ ಜಾಸ್ತಿ ಅದ, ಸಂಖ್ಯೆ ಲಿಮಿಟ್ ಅದ. ಇದಕ್ಕೆ ಲಿಮಿಟ್ ಏಟವ ನಮಗೆ ಗೊತ್ತಿಲ್ಲ. ಎಣಸು ಇಲ್ಲ, ನಾವು ಹೋಗ್ಬೇಕು ಎಣಸು ಇಲ್ರಿ, ಸುಮ್ಮನೆ ಯಾಕೆ ಅನ್ಬೇಕು. ಹೋದ ವರ್ಷ ಕಡಿಮೆ ಐತಿ, ಅದಟ್ಟು 3 ಟನ್ ಎಟಾಗಿತ್ತು. 3 ಟನ್ 3 ಕ್ವಿಂಟಲ್ 2.5 ಕ್ವಿಂಟಲ್ ಇಟ್ಟೆ ಆಗ್ಯದ್ರಿ. ಇದೇನು ಭಾಳ ಆಗಿಲ್ಲ. ಈ ವರ್ಷ ಇದು 9,100 ಗಿಡ ಅದಾವ್ರಿ. 9,100 ಗಿಡಕ್ಕೆ ನನಗೆ ಅನ್ಸೋ ಮಟ್ಟಿಗೆ 6-7 ಟನ್ ಅದು. ಅಟ್ ಲೆಕ್ಕ ಅದ. ಅಟ್ ಲೆಕ್ಕ ಅದ ರೀ. ಮತ್ತು ಅದಂತೂ ಸೇಮ್ ಬರ್ತದೆ. ಅದು ಸೇಮ್ ಅನ್ನಕ್ಕಿಂತ ಒಂದು ಜರ ಹೆಜ್ಜೆ ಮುಂದೆ ಇಡ್ತದೆ, ಒಂದು ಹೆಜ್ಜೆ ಬರ್ತದೆ ನನಗೆ ಹೆಜ್ಜೆ ಮುಂದೆ ಇಡ್ತದೆ. ಇದು ಅಂತೂ 6-7 ಕಂಪಲ್ಸರಿ ಆಗೇ ಬೇಕ್ರಿ. ಆ ರೀತಿ ಅದ ಇದು. ಬಟ್ ಇನ್ನೊಂದು ನೀವು ಏನಾರು ಅನ್ಕೋರಿ, ನಾ ಒಂದು ಮಾತು ಹೇಳ್ತೀನಿ ನಿಮ್ಗೆ. ನಂದು ಪ್ರತಿಯೊಂದು ವಿಷಯನೂ ನಾ ಏನು ಮಾಡೀನೇ ಇಲ್ಲ ಎಲ್ರಿಗೂ ಹಂಚ್ಕೋತೀನಿ. ಇಲ್ರಿ ಹಿಂಗೆ ಮಾಡ್ರಣ. ಒಂದು ವೇಳೆಗೆ ವಿಡಿಯೋ ಮಾಡೋದು ನನಗೆ ಆಗಿಲ್ಲ ಅಂದರೂ ನನ್ನ ಫೋನ್ ಕಾಂಟ್ಯಾಕ್ಟ್ ಇದ್ದು ರೈತರಿಗಂತೂ ಕಂಪಲ್ಸರಿ ಅಣ್ಣ ನಾ ಹಿಂಗೆ ಮಾಡೀನಿ ರೀ, ನಂದು ಕರೆಕ್ಟ್ ಟೇಜ್ ಅದ, ನಿಮ್ಮದು ಕರೆಕ್ಟ್ ಟೇಜ್ ಅದ, ಮಾಡ್ಕೊರಿ ಅಂತ ಹೇಳ್ತೀನಿ. ಬಟ್ ಏನದ, ಅದು ನಮ್ಮ ಅಣ್ಣ ಯಾವುದೋ ತಂದಿದ್ದ ಔಷಧ ಹೊಡೆದೀನಿ, ಅದು ಕರಿ ಬೂಚಿತ್ತು, ಕೆಂಪು ಬೂಚಿತ್ತು ಅನ್ನೋದು ನನ್ನ ಜೀವನದಾಗ ಯೂಟ್ಯೂಬ್ ಚಾನಲ್ ಮಾಡಿದ ನಂತರ ನನ್ನ ಜೀವನದಾಗ ಅದು ಬರಲಿಲ್ಲ. ಕೆಲವೊಂದು ಔಷಧಗಳು ತಯಾರು ಮಾಡ್ಕೊಳ್ಳೋದು ಕೆಲವೊಂದು ಹೇಳೀನಿ, ಕೆಲವೊಂದು ಹೇಳಿಲ್ಲ. ಯಾಕೆ ಹೇಳಿಲ್ಲ ಅನ್ಲಿಕ್ಕೆ ಅದನ್ನೂ ಒಂದು ಹೇಳ್ತೀನಿ ರೀ ನಿಮ್ಗೆ. ಅದ್ರ ಫಾರ್ಮುಲಾ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಔಷಧ ಆಗ್ತದೆ. ಮತ್ತು ಸ್ವಲ್ಪ ಹಾಕಲ್ಲಿ ಹೆಚ್ಚು ಕಡಿಮೆ ಆಯ್ತಂದ್ರೆ ವಿಷ ಆಗ್ತದೆ. ಬಟ್ ನಾ ಹೇಳ್ದೆ, ಹಣ್ಣುಗಳು ಹೇಳಿದ್ರು ನಮ್ಮ ಪ್ಲಾಟ್ ಸಕ್ಸಸ್ ಆಗಲಿಲ್ಲ ನೋಡತ್ತೇಳಿ ನೀವು ನನಗೆ ಸಾಯತನ ಬೈತಿರ್ತೀರಿ. ಹಂಗಾಗಿ ನೀವು ಹೇಳಲ್ಲ ಯಾಕಂತೇಳಿ ಬೈರಿ, ಬಟ್ ನನಗೆ ಪಾಪ ಹತ್ತಲ್ಲ ಅದು. ಈಗ ನಿಮ್ಮ ಪ್ಲಾಟ್ ಹಾಳಾಯ್ತಂದ್ರೆ ಕಂಪಲ್ಸರಿ ಆ ಪಾಪ ನನಗೆ ಇದ್ದದ್ದೇ. ಹಾಗಾಗಿ ನಾ ಹೇಳಿಲ್ಲ, ಕೆಲವೊಂದು ಹೇಳೋದು ಇಲ್ಲರಿ. ನಿಮಗಿನ್ನ ಬೇಕಂದ್ರೆ
ನಾ ತಯಾರು ಮಾಡಿದ್ರೆ ಅಂದ್ ಒಂದಿಷ್ಟು ಕೊಟ್ಟ ಕರೆ, ಬಟ್ ಅದು ಇದು ಫಾರ್ಮುಲಾ ಕರೆಕ್ಟ್ ಹಾಕಲಿಲ್ಲ ಅಂದ್ರೆ ಅದೊಂದು ದೊಡ್ಡ ಸಮಸ್ಯೆ ಆಗ್ತದೆ. ಹಾಗಾಗಿ ಹಿಂಗೆ ಮಾಡ್ಕೊಂಡೀನಿ ರೀ. ನಾ ಏನು ಭಾಳ ಖರ್ಚು ಮಾಡಿಲ್ಲ, ಪ್ರತಿ ವರ್ಷವೂ ಏನು ಮಾಡ್ಕೋಬೇಕಾಗಿತ್ತಲ್ಲ ಅಷ್ಟೇ ಮಾಡ್ಕೊಂಡೀನಿ ನಾ. ಮತ್ತು ಕಾಳು ಸೈಜಿಗೂ ಗುದ್ದಾಟ ಮಾಡ್ಕೊಂಡಿಲ್ಲ, ಕಾಳು ಸೈಜಿಗೂ ಜಾಸ್ತಿ ಗುದ್ದಾಟ ಮಾಡ್ಕೊಂಡಿಲ್ಲ ನಾ. ಎಲ್ಲ ಒಳಗೆ ಮುಚ್ಕೊಂಡದು. ಈ ಪ್ಲಾಟ್ನಾಗ ನಮ್ಮ ಕೊನೆ ಆ ಪ್ಲಾಟ್ನಾಗ ಕಾಣಿಸೋದಂಗೆ ಕಾಣಿಸಂಗಿಲ್ಲ, ಇಲ್ಲೆಲ್ಲ ಒಳಗೆ ಹೊಟ್ಟೆಗೆ ಹೋಗಿರುತ್ತೆ. ಮತ್ತು ಬುರಿ ಕಾಳು ಎಲ್ಲಿ ಇಲ್ಲ, ಸೇಮ್ ಕಾಳು ಸೈಜ್ ಅನ್ಸಕತ್ತದಲ್ಲ ಅದು. ಇದು 2 ದಿವಸ ಅಡ್ವಾನ್ಸ್ ನೀರು ಬಿಟ್ಟದ್ದು ಅದು. ಹಾಂ, 2 ದಿವಸ ಅಡ್ವಾನ್ಸ್ ನೀರು ಬಿಟ್ಟಿದ್ವಿ. ಬಟ್ ಅದೊಂದು ನಾನು 2-3 ದಿವಸ ಆಯ್ತು ಒಳಗೆ ಪ್ಲಾಟ್ನಾಗ ಬಂದಿಲ್ಲ. ಏನು ಇದ್ರಾಗ ಏನು ಕೆಲಸ ಇಲ್ಲಲ್ಲ, ಪೂರ ಕೆಳಗಿಂತನ ಹೋಗ್ಯಾವ. ನಮ್ಮೆಲ್ಲ ಗೊನೆ ತಾಳಿಗಿರ್ತಾವ್ರಿ. ಹಳೆ ಮಾಡಲ್ಲ ಇದು. ಭಾಳ ಆದ್ರೆ ನನಗೆ ಅನ್ಸೋ ಮಟ್ಟಿಗೆ ಒಂದು 30-35 ವರ್ಷದ ಹಿಂದಿನ ಹೆಂಗಲ್ ಮಾಡಲ್ ರೀ ಇವು. ಆಮೇಲೆ ಅವ್ರೊಂದು 7-10 ವರ್ಷ ಬೆಳೆದ್ರು, ಅವ್ರ ಬಳಿ ಹೆಂಗಲ್ ನಾ ತೊಗೊಂಡು ಬಂದೆ. ಆ ಟೈಮ್ದಾಗ ಈ ರೀತಿ ಗಿಡ ನೋಡೋದಕ್ಕೆ ಗೊತ್ತಾಗತ್ತೆ ಲೋಡ್ ಹೆಂಗದ ಅಂತೇಳಿ. ಇದಕ್ಕೆ ಎಷ್ಟಾವೋ ಲಿಮಿಟ್ ಇಲ್ಲ, ಇದಕ್ಕೆ ಆ ಸೈಜ್ ಆಗಿಲ್ಲ ಲಿಮಿಟ್ ಇಲ್ಲ. ಒಂದೇ ಸೈಜ್ ಅದ, ಆದ್ರೆ ಅಷ್ಟು ದಮ್ಮಿಲ್ಲ ಅಷ್ಟು ಸಣ್ಣಿಲ್ಲ, ಒಟ್ಟು ಒಂದೇ ಲೆವೆಲ್. ಇನ್ನೊಂದು ಈ ರೀತಿ ಲೋಡ್ ಅದೆಲ್ಲ ಪ್ಲಾಟ ನಾವು ಸೈಜಿಗೆ ಗುದ್ದಾಡಕ್ಕೆ ಬರಂಗಿಲ್ಲ. ಇದಕ್ಕೆ ಸೈಜಿಗೆ ಗುದ್ದಾಡ್ದೇವು ಅಂದ್ರೆ ಸೈಜ್ ಆಗ್ತದ, ಮುಂದೆ ಶುಗರ್ ಆಮೇಲೆ ಕ್ವಾಲಿಟಿ ಕಳ್ಕೊಂತ ನೋಡೆಲ್ಲ ಗುಡಿಸಲು ಹೊಡೆದಂಗೆ ಹಿಂಗೆ ಬಿದ್ದುಬಿಟ್ಟ ಪೂರ. ಇಲ್ಲ ನಮ್ಮಲ್ಲಿ ಪೂರ ನೆಲಕ್ಕೆ ಹತ್ತದ. ಯಾವ ವರ್ಷದ್ದು ನಮ್ಮಲ್ಲಿ ಗಿಡದಾಗ ಈಗ ಒಂದು 5 ವರ್ಷ ಆಯ್ತಾನ. 5ರಿಂದ ಇದೆ ಆ ಪ್ಲಾಟ್ ಒಂದು ಹಚ್ಚಿ 5ನೇ ಬೆಳೆ ಇಲ್ಲಿಗೆ. ಅಲ್ಲಿ ಹಿಡ್ಕೊಂಡು ಈ ಕಡೆ ನಮ್ಗೆ ಏನತ್ತಾರಲ್ರಿ ಶುಕ್ರ ದಿಶೆ, ಅದು ಮೊದಲು ಭಾಳ ಇಲ್ಲಿ ಬರೀ ಒಂದು ಜರ ಸೇರ್ಸಿ ನೀವು ಹೆಂಗೆ ಕಾಣಿಸ್ತದಲ್ಲ ಒಳಗೆ ನೋಡ್ರಿ. ಮತ್ತು ಒಂದು ಕಾಳು ಬುರಿ ಇಲ್ಲ, ದವಣಿ ಇಲ್ಲ, ಪೂರ ಒಳಗಿನ ಅವ. ಮತ್ತು ಇಲ್ಲ ಔಷಧನೂ ಬಡಿತದಿಲ್ಲೋ ಗೊತ್ತಿಲ್ಲ ನಮ್ಗೆ, ಗೊತ್ತಿಲ್ಲ. ಅವ್ರು ಒಂದು ಕಾಳಿಗೂ ಯಾವುದು ಬುರಿ ಇಲ್ಲ. ನಾವು ಇದು ತಯಾರು ಮಾಡ್ತೀವಲ್ಲ, ನಿಂಬೆಕಾಯಿ ರಸ ತತ್ತಿಲಿ ಔಷಧ ತಯಾರು ಮಾಡ್ತೀವಲ್ಲ, ಅದರ ಎಫೆಕ್ಟ್. ಆಮೇಲೆ ನಾವು ಫಿಶ್ ಆಯಿಲ್ ಒಂದು ಸ್ಪ್ರೇ ಮಾಡ್ತೀವಲ್ಲ ನಾವು ತಯಾರು ಮಾಡೋದು, ಅದ್ರ ಎಫೆಕ್ಟ್ ಇದು. ಕೆಲವೊಂದು ಕಾಂಬಿನೇಷನ್ ಹೋಗ್ತಾವ, ಹಂಗೆ ಇರಂಗಿಲ್ಲ ಅದು. ನಾವು ಔಷಧ ಮಾಡ್ತೇವಲ್ಲ, ಈಗ ಯಾವುದೇ ಇರಲಿ ಕಂಟೆಂಟ್ ಕಾಂಬಿನೇಷನ್ ಮಾಡಿ ಸ್ಪ್ರೇ ಕೊಡಿದ್ರೆ ಭಾಳ ಮಹತ್ವ ಅದ. ಸುಮ್ಮನೆ ಹಣ ಇದು ಹಣ ಅದನ್ನ ಇದು ಕೂಡಿಸಿ ನಾವು ಹೊಡೆದೀನಿ ನನಗೆ ಹಿಂಗಾಯ್ತು ಅಂದ್ರೆ ಅದು ಬೇರೆ, ಇದು ಬೇರೆ. ನಾವು ಏನೇ ಮಾಡಿದ್ರು 70% ಮನ್ಯಾಗ ಪ್ಲ್ಯಾನ್ ಹಾಕ್ಬೋದು, ಮನ್ಯಾಗ ಮಾಡೋದು ಪ್ಲ್ಯಾನ್ ಹಾಕೋಬೇಕು. ಹೌದು, ಒಂದು 30-40% ರೈತ ಅಂದ್ರೆ ಹೆಂಗಿರ್ಬೇಕು, ಹೊರಗೆ ಬಂದ್ರೆ ರಾಜ ಇರಬೇಕು, ಹೊಲ್ದಾಗಿದ್ರೆ ರೈತ ಆಗ್ಬೇಕು. ಕೆಲವೊಬ್ರು 2 ಕಡೆ ರೈತನೇ ಅನ್ಸ್ಕೊಂತಾರೆ, ಅವರು ಪೂರ ಅನುಭವ ಪಡೆದು ಅದ್ರಾಗ ಏನದ ಅನ್ನೋದು ಎಲ್ಲ ನುಂಗಿರ್ತಾರೆ ಅವರು. ಏನೋ ಹರಕಂಗೆ ಬಂದಿದೆ ಹಿಂಗೆ ಯಾಕೆ ಬಂದಿದೆ ಲುಂಗಿ ಮೇಲೆ ಅಂತಿರ್ತಾರೆ. ಅವನು ನಾಲೆಜ್ ಹಿಂದೆ ಬ್ಯಾಕ್ಗ್ರೌಂಡ್ ಹೆಂಗಿರ್ತದ ಅಂತ, ಅದು ಭಾಳ ಮುಖ್ಯ. ಮತ್ತು ಇನ್ನೊಂದು ಈ 2 ಎಕರೆ 3 ಎಕರೆ 1.5 ಎಕರೆ 1 ಎಕರೆ ಇರ್ತಾರಲ್ಲ ರೈತರು, ದ್ರಾಕ್ಷಿ ಇರುವಂಥ ರೈತರು, ಅವ್ರಿಗಿದ್ದಟ್ಟು ಅನುಭವ ಈ 10 ಎಕರೆ 12 ಎಕರೆ 15 ಎಕರೆ ರೈತರು ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಕಡಿಮೆ, ಅವ್ರಿಗಟ್ಟು ಜಾಸ್ತಿ. ಅವ್ರೇನು ಅನ್ನಂಗಿಲ್ಲ. ಅಂಗಡಿ ಯಾವ್ರಾಗ ತಂದು ಇದು ಅಂಗಡಿ ಹೆಸರೇನು, ಹೋಗೋದು ಲೋಡ್ ಒಗ್ಯೋದು, ಕಳಿಸು ಅವನಿಗೆ ಕೊಟ್ಟು ಕಳಿಸು, ಅವನಿಗೆ ಲೋಡ್ ಹಾಕಿ ಕಳಿಸು ಅನ್ನೋದು, ಒಗ್ಯೋದು, ಅನ್ನೋದು, ಫೋನ್ಪೇ ಮಾಡೋದು, ನಾಳೆ ಬಂದು ಕೊಡ್ತೀನಿ ಹಂಗೆ ಇರಂಗಿಲ್ಲ. ಅವ್ರು ಯಾವಾಗ ತಂದರು, ಎಂದು ಹೊಡ್ಕೊಂಡ್ರು, ಅವ್ರ ಟೇಜ್ ಏನಿತ್ತು, ಅವಾಗ ಅವ್ರ ಪ್ಲಾಟ್ನಾಗ ಬೇರೆ ಆಕ್ಟಿವ್ ಇತ್ತು ಅಥವಾ ಇಲ್ಲೋ. ನಾವು ಯಾವುದೇ ಔಷಧ ಹೊಡಿಬೇಕಂದ್ರೆ ಮೊದಲು ಬೇರೆನ ಕಡೆ ಲಕ್ಷ್ಯ ಇರ್ಬೇಕು. ನೋಡ್ರಿ ಹೆಂಗೆ ಕಾಣಿಸ್ತದೆ, ಕಟ್ಟಾಗಿದೆ ನಾವು ಚಲೋ ಅದು ತಂತಿ ಕಟ್ಟಲಕ್ಕ ಚಲೋ ಅದು. ಇದನ್ನು ಎತ್ತಿ ಕಟ್ಕೋಬೇಕು, ಅಲ್ಲಿ ಹಿಡ್ಕೊಂಡು ಅಲ್ಲಿ ಹಿಡ್ಕೊಂಡು ಜೊತೆ ಬಿದ್ದು ಮುಗೀತೇನು ಕತೆ. ಹರಿಲಿಕ್ಕೆ ಚಲೋ ಮಾಡ್ತಾ ದಿನ ತಂತಿ ಕಟ್ಕೋತೇನೆ ಅಂದ್ರೆ ಸ್ವಲ್ಪ ಗಾಳಿ ಜೋರು ಆಗ್ತದೇನ, ಸ್ವಲ್ಪ ಗಾಳಿ ಜೋರು ಐತಂದ್ರೆ ಅದ್ರಾಗ ಹಳಿವಲ್ಲ, ಎಲ್ಲಿ ತನ ಹೋಗಿ ಸಂಖ್ಯೆ ಹಳಿ ಗಿಡ ಅವಲ್ಲ, ಅದಕ್ಕೆ ಏನು ಮಾಡಕ್ಕೆ ನಾವು ಇದಕ್ಕೆ ಗೊನೆ ಮುರಿಬೇಕಂದೇ ಪ್ಲ್ಯಾನ್ ಹಾಕೊಂಡಿದ್ದೇವ್ರಿ. ಹಳೆ ಗಿಡ ಅದ, ವರ್ಷ 2 ವರ್ಷ ಬರ್ತದ, ಸುಮ್ಮನೆ ಗೊನೆ ಮುರಿದು ಏನಕ್ಕಾಗಲ್ಲ, ಮುರಿದು ಏನು ಮಾಡೋದತ್ತ ಅಂತ ನೋಡಪ್ಪ ನೋಡಿ.
ಹಾಂ ಇಲ್ಲಿ ಬರ್ಲತ್ತಾನ ನಾ ಹೆಚ್ಚಿಗಾಕತ್ತೀನಲ್ಲ ನೋಡಿಲ್ಲಿ ನೀ ಎರಡು ತೆಗಿತ ಅಟ್ಟ ಬರ್ತದೆ, ಅಟ್ಟೆ ಬರಬೇಕು ಹೆಚ್ಚಿಗೆ ಬರಂಗಿಲ್ಲ. ನೋಡಿಗ ಈ ರೀತಿ ಕಟ್ಟಾಗಿ ಬರಬೇಕು. ಓಕೆ, ನೋಡಿದ್ರಲ್ಲ. ಇನ್ನು ಏನದ ಒಂದು ಸಲ ಏನದ ಲೈವ್ ಒಳಗೆ ಪ್ಲಾಟ್ ನೋಡೋಣ ಅಂತ. ನೆಕ್ಸ್ಟ್ ಒಂದು 2 ದಿವ್ಸನಾಗ ತೋರಿಸ್ತೀನಿ ರೀ. ಇದೇನು ಈ ಇದ್ರೊಳಗೆ ಏನದ ನಾವು ಮಾತಾಡಿ ಅಡ್ವಾನ್ಸ್ ಮಾಡಿಬಿಟ್ಟಂಗೆ ಆಕೈತಿ. ಇನ್ನೊಂದು ಲೈವ್ ಒಳಗೆ ನೋಡಿದ್ರೆ ಅಂದ್ರೆ ನಮಗೇನು ಕಟ್ ಮಾಡಿ ಅಲ್ಲಿ ಕ್ಲಿಪ್ಪ ಇಲ್ಲಿ ಕ್ಲಿಪ್ಪ ಏನೂ ಹಾಕಕ್ಕೆ ಬರೋಂಗಿಲ್ಲ. ಪೂರಾ ಲೈವ್ ಒಳಗೆ ನಮ್ಮ ಪ್ಲಾಟ್ ಒಂದು ಸಲ ನೋಡೋದು. ಹೋದ ವರ್ಷ ಇಲ್ಲಿ ಸಂಖ್ಯೆ ಕಡಿಮೆ. ಹಾಂ, ಓಕೆ. ವಿಡಿಯೋ ಇಲ್ಲಿಗೆ ಮುಗಿಸೋಣಂತ್ರಿ. ನಮಸ್ಕಾರ. ಮತ್ತಿದಿಟ್ಟು ಚಲೋ ಹಾಕ್ಯಾರ ನೋಡ್ರಿ ನಮ್ಮಲ್ಲಿ. ಬೆಳ್ಳುಳ್ಳಿ, ಬೀಟ್ರೂಟ, ಕುಸುಬಿ, ಕುಸುಬಿ ಐತಿ ನೋಡಿ, ಅಗಸಿ. ಓಕೆ, ನಮಸ್ಕಾರ.